ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಸೆಂಟರ್ ಆಫ್ ಗ್ರಾವಿಟಿ ಮೇಲೆ. ಸೊ ಕಾಂಪೋಸಿಟ್ ಬಾಡಿಯನ್ನ ಕೊಟ್ಟಿದ್ದಾರೆ, ನಮಗೆ ಎರಡು ಕೊಟ್ಟಿರೋದು, ಒಂದು ಸ್ಪಿಯರ್ ಅನ್ನ ಕೊಟ್ಟಿದ್ದಾರೆ, ಇನ್ನೊಂದು ಸಿಲಿಂಡರ್. ಸಿಲಿಂಡರ್ ಅಂತ ಯಾವ ರೀತಿ ಗೊತ್ತಾಯ್ತು ಅಂತ ಹೇಳ್ತೀನಿ ನೋಡಿ. ಇದು ವೈ ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸ್. ಸಿಲಿಂಡರ್ ಅಂತ ಸಿಂಪಲ್ ನೋಡಿ, ಇಲ್ಲಿ ಫೈ ಅಂತ ಕೊಟ್ಟಿದ್ದಾರೆ. ಫೈ ಅಂತ ಅಂದ್ರೆ ಸರ್ಕ್ಯುಲರ್ ಬೇಸ್ ಇದೆ ಅಂತ ಅರ್ಥ, ಸರಿನಾ? ಸರ್ಕ್ಯುಲರ್ ಬೇಸ್. ಸೊ ಸರ್ಕ್ಯುಲರ್ ಬೇಸ್ ಇದ್ರೆ ಇದನ್ನ ಏನಂತ ಕರಿಬಹುದು ನಾವು? ಸಿಲಿಂಡರ್ ಅಂತ ಕರಿಬಹುದು. ಸೊ ಈ ಸಿಲಿಂಡರ್ ಮೇಲೆ ನಾವು ಸ್ಪಿಯರ್ ಅನ್ನ ಕೂರಿಸಿದೀವಿ, ಸರಿನಾ? ಸೊ ಈಗ ಎರಡು ಡಿಫ್ರೆಂಟ್ ಶೇಪ್ಗಳಿದಾವೆ ನಮಗೆ. ಸೊ ಅವೆರಡನ್ನು ಕೂಡ ಇಲ್ಲಿ ಬರಿತಾ ಹೋಗೋಣ. ಮೊದಲನೇದು ಏನಿರೋದು ನಮಗೆ ಸ್ಪಿಯರ್ ಇದೆ, ಎರಡನೇ ಶೇಪ್ ಏನಿರೋದು ನಮಗೆ ಸಿಲಿಂಡರ್ ಇದೆ, ಸರಿನಾ? ಇವೆರಡನ್ನು ಕೂಡ ಬರ್ಕೋಬೇಕು. ಈಗ ಸಿಲಿಂಡರ್ದು ಲೆಂತ್ ಅಂತಂದ್ರೆ ಹೈಟ್ ಎಷ್ಟಿದೆ ಇದಕ್ಕೆ? 500 mm. 500 ಅಂತ ಬರ್ಕೊಳ್ಳಿ ಸಾಕು, ಮಿಲಿಮೀಟರ್ ಎಂ ಬರೆಯುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಬೇಸ್ ಎಷ್ಟಿದೆ ಇದಕ್ಕೆ? 400 mm ಇದೆ, ಸರಿನಾ? 400 ಅಂತ ಬರ್ಕೊಳ್ಳಿ ಸಾಕು. ನೆಕ್ಸ್ಟ್ ಈ ಸ್ಪಿಯರ್ ಇದೆಯಲ್ಲ, ಈ ಸ್ಪಿಯರ್ದು ಓವರ್ ಆಲ್ ಡಯಾಮೀಟರ್ ಅನ್ನ ಕೊಟ್ಟಿದ್ದಾರೆ. ಸೊ ಓವರ್ ಆಲ್ ಡಯಾಮೀಟರ್ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್. ಸೊ ಟೋಟಲ್ ಡಯಾಮೀಟರ್ ಎಷ್ಟು ಅಂತ ಕೊಟ್ಟಿದ್ದಾರೆ? 300 mm ಅಂತ ಕೊಟ್ಟಿದ್ದಾರೆ. ಆದ್ರೆ ನಮಗೆ ಎಲ್ಲೂ ಕೂಡ ಡಯಾಮೀಟರ್ ಯೂಸ್ ಆಗಲ್ಲ, ನಮಗೆ ಯೂಸ್ ಆಗೋದು ರೇಡಿಯಸ್. ಸೊ ಅದಕ್ಕೋಸ್ಕರ 300 ಹೋಲ್ ಡಿವೈಡೆಡ್ ಬೈ 2 ಅಂತಂದ್ರೆ 150 mm. ಸೊ 150 mm ಇಸ್ ದ ರೇಡಿಯಸ್ ಆಫ್ ದಿಸ್ ಸ್ಪಿಯರ್. ಸೊ 150ನ ಯೂಸ್ ಮಾಡ್ಕೊಳೋಣ ಸಾಕು. ಗೊತ್ತಾಯ್ತಾ ಯಾವ ರೀತಿ ಅಂತ? ನಮಗೆ ಟೋಟಲ್ ಡಯಾಮೀಟರ್ ಅನ್ನ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ 5 ಅಂತ ಅಂದ್ರೆ ಏನು? ಓವರ್ ಆಲ್ ಡಯಾಮೀಟರ್. ಸೊ ಓವರ್ ಆಲ್ ಡಯಾಮೀಟರ್ ಅನ್ನ ಕೊಟ್ಟಿದ್ದಾರೆ 300 mm ಅಂತ. ನಮಗೆಲ್ಲೂ ಕೂಡ ಯೂಸ್ ಆಗಲ್ಲ ಡಯಾಮೀಟರ್, ರೇಡಿಯಸ್ ಯೂಸ್ ಆಗೋದ್ರಿಂದ ಡಯಾಮೀಟರ್ ಡಿವೈಡೆಡ್ ಬೈ 2 ದಟ್ ಈಸ್ ಈಕ್ವಲ್ ಟು 150 mm. ಸೊ 150 mm ಅನ್ನ ತಗೊಂಡಿವಿ. ಈಗ ವಾಲ್ಯೂಮ್ ಅನ್ನ ಕಂಡುಹಿಡಿತಾ ಹೋಗೋಣ. ಫಸ್ಟ್ ವಾಲ್ಯೂಮ್ ಅನ್ನ ನಾವು ಈ ಸಿಲಿಂಡರ್ಗೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಸಿಲಿಂಡರ್ದು ವಾಲ್ಯೂಮ್ದು ಫಾರ್ಮುಲಾ ಏನು? ಪೈ ಆರ್ ಸ್ಕ್ವೇರ್ ಎಚ್. ಗೊತ್ತಾಯ್ತಾ? ಪೈ ಆರ್ ಸ್ಕ್ವೇರ್ ಎಚ್. ಸೊ ಪೈ ಇಂಟು ಆರ್, ರೇಡಿಯಸ್ ಬೇಕಾಗಿರೋದು. ಇಲ್ಲಿ ಸರ್ಕ್ಯುಲರ್ ಬೇಸ್ ಇದೆ ಅಂತ ನಾನು ಹೇಳಿದೆ, ಸರ್ಕ್ಯುಲರ್ ಬೇಸ್. ಸೊ ಸರ್ಕ್ಯುಲರ್ ಬೇಸ್ ಇದೆ ಅಂತ ಅಂದಾಗ ಓವರ್ ಆಲ್ ಇರುವಂತದ್ದು ಇದು 400 ಅಂತಂದ್ರೆ ಡಯಾಮೀಟರ್. ನನಗೆ ಬೇಕಾಗಿರೋದು ರೇಡಿಯಸ್. ಸೊ ರೇಡಿಯಸ್ ಅಂತಂದ್ರೆ ಎಷ್ಟಿರುತ್ತೆ? ಅರ್ಧ ಇರುತ್ತೆ. ಸೊ 400 by 2 is 200 mm. ಸೊ 200 is the diameter, ಸಾರಿ ರೇಡಿಯಸ್. ಸೊ 200 ಹೋಲ್ ಸ್ಕ್ವೇರ್ ಆಗುತ್ತೆ ಇಂಟು ಎಚ್. ಹೈಟ್ ಎಷ್ಟಿರೋದು? 500. ಸೊ 500. ಈಗ ಅಷ್ಟೂ ಕೂಡ ಒಂದೇ ಸಲ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ವ್ಯಾಲ್ಯೂ ಎಷ್ಟು ಬರುತ್ತೆ ನೋಡ್ತಾ ಹೋಗೋಣ. ಫಸ್ಟ್ ಪೈ ಬೇಕಲ್ವಾ? ಪೈ ಯಾವ ರೀತಿ ಬರ್ಸೋದು? ಸಿಂಪಲ್, ಶಿಫ್ಟ್ ಅನ್ನ ಒತ್ಬಿಟ್ಟು EXP ಅಂತ ಇಲ್ಲಿ ಬಟನ್ ಇರುತ್ತೆ ಕೆಳಗಡೆ, ಅದನ್ನ ಒತ್ತಿದ್ರೆ ಪೈ ಬರುತ್ತೆ. ಯಾವ ರೀತಿ? ಶಿಫ್ಟ್ ಅನ್ನ ಒತ್ಬಿಟ್ಟು ಇಲ್ಲಿ EXP ಅಂತ ಇರುತ್ತೆ ಕೆಳಗಡೆ ಬಟನ್, ಅದನ್ನ ಒತ್ತಿದ್ರೆ ಪೈ ಬಂತು. ಇಂಟು 200 ಪವರ್ 2 ಹೋಲ್ ಪವರ್ 2 ಇಂಟು 500. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? ತುಂಬಾ ಡೆಸಿಮಲ್ ವ್ಯಾಲ್ಯೂಸ್ ಬರ್ತಾ ಹೋಗ್ತವೆ. ಸೊ ಅದಕ್ಕೋಸ್ಕರ ಏನ್ ಮಾಡಿ ಅಂತಂದ್ರೆ ಇಲ್ಲಿ ENG ಅಂತ ಒಂದು ಬಟನ್ ಇರುತ್ತೆ, ENG ಅಂತ. ಸೊ ಅದನ್ನ ಒತ್ತಿ ವ್ಯಾಲ್ಯೂ ಏನ್ ಬರುತ್ತೆ? 62.83 ಇಂಟು 10 ಪವರ್ 6. ಸೊ ಅದೇನ್ ಮಾಡುತ್ತೆ ಅಂತಂದ್ರೆ ಸಿಂಪ್ಲಿಫೈ ಮಾಡ್ತಾ ಹೋಗುತ್ತೆ ವ್ಯಾಲ್ಯೂನ. 10 ಪವರ್ 6 ಅಥವಾ ಅಂದ್ರೆ 10 ಪವರ್ಸ್ಗೆ ಅದನ್ನ ಕನ್ವರ್ಟ್ ಮಾಡಿ ದೊಡ್ಡ ವ್ಯಾಲ್ಯೂನ ಚಿಕ್ಕ ವ್ಯಾಲ್ಯೂ ಮಾಡ್ತಾ ಹೋಗುತ್ತೆ. ಗೊತ್ತಾಯ್ತಾ ಯಾವ ರೀತಿ ಅಂತ? ಫಸ್ಟ್ ಪೈಗೋಸ್ಕರ ಶಿಫ್ಟ್ ಎಕ್ಸ್ಪೋನೆನ್ಷಿಯಲ್ ಹೊಡೆದು ಪೈ ಬರೆಸ್ಕೊಂಡೆ. ನೆಕ್ಸ್ಟ್ ಇಂಟು 200 ಹೋಲ್ ಪವರ್ 2 ಇಂಟು 500. ವ್ಯಾಲ್ಯೂ ಎಷ್ಟು ಬಂತಪ್ಪ? 6,28,31,853.07 ಬಂತು. ಸೊ ಇದನ್ನ ನನಗೆ ಸಿಂಪ್ಲಿಫೈ ಮಾಡಬೇಕು ಅಂತಂದ್ರೆ ಏನ್ ಸಿಂಪಲ್ ಟೆಕ್ನಿಕ್? ಇಲ್ಲಿ ENG ಅಂತ ಒಂದು ಬಟನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿದ್ರೆ ಅದು ಸಿಂಪ್ಲಿಫೈ ಮಾಡ್ಬಿಡುತ್ತೆ. ಏನ್ ಸಿಂಪ್ಲಿಫೈ ಮಾಡ್ತು? 62.83 ಇಂಟು 10 ಪವರ್ 6 ಇಷ್ಟೇ. ಸೊ ಬರೀರಿ ಇಲ್ಲಿ 62.83 ಇಂಟು 10 ಪವರ್ 6. ನೋಡಿ ಇಲ್ಲಿ ಪಾಯಿಂಟ್ ಆದ್ಮೇಲೆ ಎರಡು ವ್ಯಾಲ್ಯೂಸ್ ಸಾಕು, ಇಲ್ಲಾಂದ್ರೆ ಜಾಸ್ತಿ ಬರ್ಕೊಂಡ್ರಿ ಅಂತಂದ್ರೆ ನಿಮಗೂ ಕ್ಯಾಲ್ಕುಲೇಷನ್ ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ, ದೊಡ್ಡದಾಗ್ತಾ ಹೋಗುತ್ತೆ. ಸೊ 62.83 ಇಂಟು 10 ಪವರ್ 6 ಸಾಕು, ಮಾರ್ಕ್ಸ್ ಅನ್ನ ಕೊಡ್ತಾರೆ. ನೆಕ್ಸ್ಟ್ ಈ ಸ್ಪಿಯರ್ದು ವ್ಯಾಲ್ಯೂ ಏನಾಗಿರುತ್ತೆ? ವಾಲ್ಯೂಮು 4/3 ಪೈ ಆರ್ ಕ್ಯೂಬ್. ಸೊ ಫಾರ್ಮುಲಾ ಗೊತ್ತಾಯ್ತಾ? ಸ್ಪಿಯರ್ದು ವಾಲ್ಯೂಮ್ ಯಾವ ರೀತಿ ಕಂಡುಹಿಡಿಯೋದು? 4/3 ಪೈ ಆರ್ ಕ್ಯೂಬ್. ಸೊ 4/3 ಅಂತಂದ್ರೆ ವ್ಯಾಲ್ಯೂ ಎಷ್ಟಿರುತ್ತೆ? 4 ಡಿವೈಡೆಡ್ ಬೈ 3 is 1.333 ಅಂತ ಬರುತ್ತೆ. ಸೊ 1.33 ಸಾಕು ಇಂಟು ಪೈ ಇಂಟು ರೇಡಿಯಸ್. ಸೊ ರೇಡಿಯಸ್ ಎಷ್ಟಿದೆ? ಈ ಒಂದು ಸ್ಪಿಯರ್ದು 150 ಇದೆ. ಸೊ ನಾನು ಹೇಳಿದೆ ರೇಡಿಯಸ್ ಮಾತ್ರ ಯೂಸ್ ಆಗೋದು, ಇನ್ಯಾವುದು ಯೂಸ್ ಆಗಲ್ಲ ಅಂತ. ಸೊ 150 ಹೋಲ್ ಪವರ್ 3. ಸೊ ಅಷ್ಟನ್ನು ಕೂಡ ಒಂದೇ ಸಲ ಕ್ಯಾಲ್ಕುಲೇಟರ್ ಹಾಕಿ 1.33 ಇಂಟು ಪೈ ಬರೆಸ್ಬೇಕು ಅಂದ್ರೆ ಶಿಫ್ಟ್ ಅನ್ನ ಒತ್ಬಿಟ್ಟು ಇಲ್ಲಿ EXP ಅಂತ ಬಟನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿದ್ರೆ ಪೈ ಬಂತು. ಇಂಟು 150 ಹೋಲ್ ಪವರ್ 3. ಸೊ 150 ಪವರ್ 3 ಆಯ್ತು. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ? ಸೊ ವ್ಯಾಲ್ಯೂ ಇಸ್ 1,41,1824.02 ಬಂತು. ಸೊ ಅದನ್ನ ಸಿಂಪ್ಲಿಫೈ ಮಾಡೋದಕ್ಕೆ ENG ಅಂತ ಬಟನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿದ್ರೆ ವ್ಯಾಲ್ಯೂ ಎಷ್ಟು ಬಂತು? 14.10 ಇಂಟು 10 ಪವರ್ 6. ಸೊ 14.10 ಇಂಟು 10 ಪವರ್ 6. ಗೊತ್ತಾಯ್ತಾ? ಈ ಪವರ್ಗಳು ಎರಡು ಕೂಡ ಸೇಮ್ ಇರೋ ರೀತಿ ಮಾಡ್ಕೊಳ್ಳಿ, ಅವಾಗ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. 10 ಪವರ್ 6 10 ಪವರ್ 6. ಯಾಕಂದ್ರೆ ಆಡ್ ಮಾಡ್ಬೇಕಾರೆ ಇದನ್ನ ಆಡ್ ಮಾಡ್ಬಿಟ್ಟು ಇಂಟು 10 ಪವರ್ 6 ಅಂತ ಬರೆದ್ರೆ ಸಾಕು.
ವ್ಯಾಲ್ಯೂ ನಮಗೆ ಸಿಗ್ತಾ ಹೋಗುತ್ತೆ. ನಾನು ಅದನ್ನು ತೋರಿಸ್ತೀನಿ ಯಾವ ರೀತಿ ಬರೆಯೋದು ಅಂತ. ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ ಮತ್ತೆ ವೈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನೀಟಾಗಿ ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ ವೆರಿ ಈಸಿ, ಯಾವುದೇ ಫಾರ್ಮುಲಾದ ಅವಶ್ಯಕತೆನೇ ಇಲ್ಲ. ಅದೇ ರೀತಿ ಹಂಗೇನೆ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೋದು, ಯಾವುದೇ ಫಾರ್ಮುಲಾ ಇಲ್ದಲೇ ಕ್ಯಾಲ್ಕುಲೇಟ್ ಮಾಡ್ಬೋದು. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ ಇಲ್ಲಿ. ಸೊ ಎಕ್ಸ್ ಅಂತಂದ್ರೆ ನೋಡಿ ಇಲ್ಲಿ ಫಸ್ಟ್ ನಾವೇನ್ ಮಾಡಬೇಕು, ಸೆಂಟರ್ ಆಫ್ ಗ್ರಾವಿಟಿನ ಮಾರ್ಕ್ ಮಾಡಬೇಕು. ಎರಡಕ್ಕೂ ಕೂಡ ಆಲ್ಮೋಸ್ಟ್ ಸೆಂಟ್ರಲ್ಲೇ ಇರ್ತವೆ. ಸೊ ಆಲ್ಮೋಸ್ಟ್ ಅಲ್ಲ, ಸೆಂಟ್ರಲ್ಲೇ ಇರಬೇಕು. ಸೊ ಈಗ ಆ ಸೆಂಟ್ರಲ್ ಇರುವಂತಹ ಪಾಯಿಂಟ್ ಇದೆಯಲ್ಲ ಅದನ್ನ ಆಕ್ಸಿಸ್ಗಳಿಗೆ ಕನೆಕ್ಟ್ ಮಾಡ್ತಾ ಹೋಗಿ. ಸೊ ವೈ ಆಕ್ಸಿಸ್ಗೆ ಕನೆಕ್ಟ್ ಮಾಡಬೇಕು ಮತ್ತೆ ಎಕ್ಸ್ ಆಕ್ಸಿಸ್ಗೂ ಕೂಡ ನಾವು ಕನೆಕ್ಟ್ ಮಾಡಬೇಕು. ಗೊತ್ತಾಯ್ತಾ? ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ಗಳಿಗೆ ಕನೆಕ್ಟ್ ಮಾಡ್ತಾ ಬನ್ನಿ. ಸೊ ಈಗ ನಾನು ಸ್ಕೇಲನ್ನು ಯೂಸ್ ಮಾಡಿಲ್ಲ, ನೀವು ಸ್ಕೇಲನ್ನು ಯೂಸ್ ಮಾಡಿ, ಅವಾಗ ಸ್ಟ್ರೈಟ್ ಲೈನ್ ಬರ್ತಾ ಹೋಗುತ್ತೆ. ನೋಡಿ ಇಲ್ಲಿ ಅಡ್ಡ ಇದೆಯಲ್ಲ ಅಂತ ಅಂದ್ರೆ ಆರಿಜಾಂಟಲ್ ಅಂದ್ರೆ ವೈ ಇಂದ ಈ ಸೆಂಟರ್ ಆಫ್ ಗ್ರಾವಿಟಿಗೆ ಇರುವಂತ ಡಿಸ್ಟೆನ್ಸ್, ಅದನ್ನ ಎಕ್ಸ್ ಅಂತ ಕರಿತೀವಿ. ಇದು ಕೂಡ ಎಕ್ಸ್. ನೀವು ಇಲ್ಲಿ ನೋಡಿದ್ರೆ ಇ ಎಕ್ಸ್ ವ್ಯಾಲ್ಯೂ ಮತ್ತೆ ಇ ಎಕ್ಸ್ ವ್ಯಾಲ್ಯೂ ಎರಡು ಕೂಡ ಸೇಮ್ ಇದಾವ ನೋಡಿ, ಎರಡೂ ಕೂಡ ಸೇಮ್ ಇದಾವೆ. ಸೊ ಒಂದು ಎಕ್ಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಸಾಕು, ಎರಡಕ್ಕೂ ಕೂಡ ನಾವು ಎರಡು ಶೇಪ್ಗಳಿಗೂ ಕೂಡ ಎಕ್ಸ್ ವ್ಯಾಲ್ಯೂನ ಬರೀಬಹುದು. ಗೊತ್ತಾಯ್ತಾ? ಈ ವೈ ಆಕ್ಸಿಸ್ ಇಂದ ಈ ಒಂದು ಸೆಂಟರ್ ಆಫ್ ಗ್ರಾವಿಟಿಗೆ ಇರುವಂತಹ ಡಿಸ್ಟೆನ್ಸ್ ಅನ್ನ ಎಕ್ಸ್ ಅಂತ ಕರಿತೀವಿ. ಸೊ ಎಕ್ಸ್ ವ್ಯಾಲ್ಯೂ ಇವೆರಡಕ್ಕೂ ಕೂಡ ಸೇಮ್ ಇದೆ ನೋಡಿ. ಇಲ್ಲಿ ಲೈನ್ ಆಫ್ ಆಕ್ಷನ್ ಸೇಮ್ ಇರೋದ್ರಿಂದ ನಮ್ಗೆ ಏನಾಗಿದೆ, ಎಕ್ಸ್ ವ್ಯಾಲ್ಯೂ ಸೇಮ್ ಇದೆ. ಸೊ ಇಲ್ಲಿ ಟೋಟಲ್ 400. ಸೆಂಟರ್ ಆಫ್ ಗ್ರಾವಿಟಿ, ಸೆಂಟರ್ ಹೆಸರೇ ಹೇಳ್ತಾ ಇದೆ ಏನೋ ಮಧ್ಯದಲ್ಲಿ. ಸೊ 400 ಇಂದು ಸೆಂಟರ್ ಏನಾಗಿರುತ್ತೆ 200 ಅಲ್ವಾ? ನೋಡಿ ಇಲ್ಲಿ 400/2 ಅಂತಂದ್ರೆ 200 ಆಯ್ತು. ಸೊ ಎಕ್ಸ್ ವ್ಯಾಲ್ಯೂ ಇಸ್ 200. ಸೊ ಇಲ್ಲಿ 200 ಇದೆ ಅಂತಂದ್ರೆ ಇಲ್ಲೂ ಕೂಡ 200 ಇರುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ಎರಡಕ್ಕೂ ಕೂಡ ನಮಗೆ 200 ಅಂತಾನೆ ಬಂದು. ಸೊ ಎಸ್ ಐ ಯೂನಿಟ್ ಬರ್ದಿಲ್ಲ ನೋಡಿ, ಇಲ್ಲಿ ಯಾವ ರೀತಿ ಕೊಟ್ಟಿದ್ದಾರೆ, ಮಿಲಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ವಾಲ್ಯೂಮ್ ವಿಲ್ ಬಿ ಇನ್ ಮಿಲಿಮೀಟರ್ ಕ್ಯೂಬ್. ಸೊ ಎಕ್ಸ್ ವ್ಯಾಲ್ಯೂ ಮಿಲಿಮೀಟರ್ ಅಲ್ಲಿ ಇರುತ್ತೆ, ವೈ ವ್ಯಾಲ್ಯೂ ಕೂಡ ನಮಗೆ ಮಿಲಿಮೀಟರ್ ಅಲ್ಲೇ ಇರುತ್ತೆ. ಗೊತ್ತಾಯ್ತಾ? 200 ಬಂತು ನನಗೆ ಎಕ್ಸ್ ವ್ಯಾಲ್ಯೂ. ಈಗ ವೈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ವೈ ವ್ಯಾಲ್ಯೂನ ಇದಕ್ಕೆ ಕ್ಯಾಲ್ಕುಲೇಟ್ ಮಾಡೋಣ. ಈ ಒಂದು ಶೇಪ್ ಅಂತಂದ್ರೆ ಸಿಲಿಂಡರ್ಗೆ ವೈ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಣ. ವೈ ಅಂತಂದ್ರೇನು, ಸೆಂಟರ್ ಆಫ್ ಗ್ರಾವಿಟಿಯಿಂದ ಎಕ್ಸ್ ಆಕ್ಸಿಸ್ಗೆ ಇರುವಂತ ಡಿಸ್ಟೆನ್ಸ್. ಸೆಂಟರ್ ಆಫ್ ಗ್ರಾವಿಟಿಯಿಂದ ಎಕ್ಸ್ ಆಕ್ಸಿಸ್ಗೆ ಇರುವಂತ ಡಿಸ್ಟೆನ್ಸ್ ಅಂದ್ರೆ ವರ್ಟಿಕಲ್ ಆಗಿ ನೋಡಿ. ಇಲ್ಲಿ ಇದು ವೈ ವ್ಯಾಲ್ಯೂ, ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್. ಸೊ ಟೋಟಲ್ ಎಷ್ಟಿದೆ, 500 ಇದೆ. ಸೊ ಸೆಂಟರ್ ಆಫ್ ಗ್ರಾವಿಟಿ ಅಂತಂದ್ರೆ ಕರೆಕ್ಟ್ ಆಗಿ ಸೆಂಟರ್ ಅಲ್ಲೇ ಇರುತ್ತೆ ಅಂತಂದ್ರೆ ಅರ್ಧ. ಸೊ 500 ಹೋಲ್ ಡಿವೈಡೆಡ್ ಬೈ 2 ಮಾಡಿ ಎಷ್ಟಾಗುತ್ತೆ 250. ಸೊ ವೈ ವ್ಯಾಲ್ಯೂ ಎಷ್ಟು ಬಂತು, ಇದಕ್ಕೆ 250 ಅಂತ ಬಂತು. ಗೊತ್ತಾಯ್ತಾ ಯಾವ ರೀತಿ ಅಂತ? ಸೊ ಇದು ಅಷ್ಟರದ್ದು ಕೂಡ ವ್ಯಾಲ್ಯೂ ಎಷ್ಟಿದೆ, 500 ಇದೆ ಹೈಟ್. ಸೊ 500/2 ಅಂತಂದ್ರೆ 250 ಇಸ್ ದ ವ್ಯಾಲ್ಯೂ ಆಫ್ ವೈ. ನೆಕ್ಸ್ಟ್ ಈ ಒಂದು ಶೇಪ್ಗೆ ಅಂತಂದ್ರೆ ಸ್ಪಿಯರ್ಗೆ ನಾವು ವೈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಈಗ ನೀಟಾಗಿ ಕೇಳಿಸ್ಕೊಳ್ಳಿ, ಸೆಂಟರ್ ಆಫ್ ಗ್ರಾವಿಟಿಯಿಂದ ಎಕ್ಸ್ ಆಕ್ಸಿಸ್ಗೆ ಇರುವಂತ ಲೆಂತ್ ಅನ್ನ ಏನಂತ ಕರಿತೀವಿ, ವೈ ವ್ಯಾಲ್ಯೂ ಅಂತ ಕರಿತೀವಿ. ಈಗ ಸ್ಪಿಯರ್ಗೆ ಸೆಂಟರ್ ಆಫ್ ಗ್ರಾವಿಟಿ ಇಲ್ಲಿದೆ, ಎಕ್ಸ್ ಆಕ್ಸಿಸ್ ನಮಗೆ ಇಲ್ಲಿದೆ. ಸೊ ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ ನನಗೆ ಬೇಕು. ಸೊ ನೋಡಿ ವೆರಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಇಲ್ಲಿಂದ ಇಲ್ಲಿವರೆಗೂ ಆಲ್ರೆಡಿ ನನಗೆ ಡಿಸ್ಟೆನ್ಸ್ ಗೊತ್ತಿದೆ 500 ಮಿಲಿಮೀಟರ್ ಅಂತ, ಸರಿನಾ? ಇನ್ನ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ ಅನ್ನ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ರೆ ನಾವು ಇವೆರಡನ್ನು ಆಡ್ ಮಾಡ್ಬಿಟ್ಟು ಅಲ್ಲಿ ಬರಿಬಹುದು. ಗೊತ್ತಾಯ್ತಾ? ಇಲ್ಲಿಂದ ಇಲ್ಲಿವರೆಗೂ 500, ಇನ್ನ ಇಷ್ಟು ವ್ಯಾಲ್ಯೂ ಸಿಕ್ಕಿದ್ರೆ ಸಾಕು. ಸೊ ಇಷ್ಟು ವ್ಯಾಲ್ಯೂನ ನಾವು ಆಡ್ ಮಾಡಿದ್ರೆ ಟೋಟಲ್ ಇಲ್ಲಿಂದ ಇಲ್ಲಿವರೆಗೂ ಇರುವಂತ ವ್ಯಾಲ್ಯೂ ಸಿಗುತ್ತೆ. ಸೊ ಟೋಟಲ್ ಅವ್ರು ಏನಂತ ಹೇಳಿದ್ದಾರೆ, 300 ಮಿಲಿಮೀಟರ್ ಅಂತ ಹೇಳಿದ್ದಾರೆ ಡಯಾಮೀಟರ್. ಸೊ ಇದೇನಿದು ರೇಡಿಯಸ್, ಸೆಂಟರ್ ಅಲ್ಲೇ ಇರುತ್ತೆ ಅಲ್ವಾ? ಸೊ ಸೆಂಟರ್ ಆಫ್ ಗ್ರಾವಿಟಿ ಸೆಂಟ್ರಲ್ಲೇ ಆಕ್ಟ್ ಆಗೋದು. ಸೆಂಟ್ರಲ್ ಆಕ್ಟ್ ಆಗ್ತಾ ಇದೆ ಅಂತಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ ಇಷ್ಟು, ರೇಡಿಯಸ್ ಆರ್ ಆಗಿರುತ್ತೆ. ಸೊ ರೇಡಿಯಸ್ ಎಷ್ಟು, 300 ಮಿಲಿಮೀಟರ್ ಅಂತಂದ್ರೆ 150 ಮಿಲಿಮೀಟರ್. ಸೊ ಇಲ್ಲಿ 150 ಮಿಲಿಮೀಟರ್ ಆಗುತ್ತೆ. ಸೊ 150 ಮಿಲಿಮೀಟರ್ ಪ್ಲಸ್ 500 ಮಿಲಿಮೀಟರ್, ಅವಾಗ ಏನಾಗುತ್ತೆ, ಈ ಒಂದು ಸೆಂಟರ್ ಆಫ್ ಗ್ರಾವಿಟಿಯಿಂದ ಎಕ್ಸ್ ಆಕ್ಸಿಸ್ಗೆ ಇರುವಂತಹ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. 150 ಪ್ಲಸ್ 500 ಅಂತಂದ್ರೆ ಎಷ್ಟಾಯ್ತು, 650 ಮಿಲಿಮೀಟರ್. 650 ಮಿಲಿಮೀಟರ್ ನೋಡಿ ಎಷ್ಟು ಈಸಿ ಆಯ್ತು. ಈಗ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಈಸಿ, ಯಾಕಂತಂದ್ರೆ ವಾಲ್ಯೂಮ್ ವ್ಯಾಲ್ಯೂ ಗೊತ್ತಿದೆ, ಎಕ್ಸ್ ವ್ಯಾಲ್ಯೂ ಗೊತ್ತಿದೆ, ವೈ ವ್ಯಾಲ್ಯೂ ಗೊತ್ತಿದೆ. ವಿ ಎಕ್ಸ್ ಅಂತಂದ್ರೆ ವಾಲ್ಯೂಮ್ ಇಂಟು ಎಕ್ಸ್ ವ್ಯಾಲ್ಯೂ, ಅದೇ ವಿ ವೈ ವ್ಯಾಲ್ಯೂ ಅಂತಂದ್ರೆ ವಾಲ್ಯೂಮ್ ಇಂಟು ವೈ ವ್ಯಾಲ್ಯೂ. ಗೊತ್ತಾಯ್ತಾ? ವಿ ಎಕ್ಸ್ ಅಂತಂದ್ರೆ ವಾಲ್ಯೂಮ್ ಇಂಟು ಎಕ್ಸ್, ವಿ ವೈ ಅಂತಂದ್ರೆ ವಾಲ್ಯೂಮ್ ಇಂಟು ವೈ ಅಷ್ಟೇ. ಸೊ ಈಗ ಏನ್ ಮಾಡಿ, 14.10 ಇಂಟು 10⁶ ಇಂಟು 200 ಮಾಡ್ತಾ ಹೋಗಿ. ಸೊ 14.10 ಇಂಟು 10⁶ ಇಂಟು 200. ಸೊ ವ್ಯಾಲ್ಯೂ ಏನ್ ಬರುತ್ತೆ ಅವಾಗ ನೀವು ENG ಅಂತ ಬಟನ್ ಅನ್ನ ಒತ್ತಿ, ಅವಾಗ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ವ್ಯಾಲ್ಯೂ ಎಷ್ಟು ಬಂತು, 2.82 ಇಂಟು 10⁹ ಬರ್ತಾ ಹೋಗುತ್ತೆ. ಗೊತ್ತಾಯ್ತಾ? ಸೊ ENG ಬಟನ್ ಅನ್ನ ಒತ್ತಿದ್ರೆ ಅದೇ ಸಿಂಪ್ಲಿಫೈ ಮಾಡ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ 62.83 ಇಂಟು 10⁶ ಇದೆ ಇಂಟು 200. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ, 1.2566 ಇಂಟು 10⁻10 ಅಂತ ಬರ್ತಾ ಇದೆ. 1.2566 ಇಂಟು 10⁻10 ಅಂತ ಬರ್ತಾ ಇದೆ. ಆದ್ರೆ ಇಲ್ಲಿ ನಮಗೆ 10⁹ ಅಲ್ಲಿ ಇದೆ ಅಲ್ವಾ, ಆಡ್ ಮಾಡ್ಕೊಳೋದಕ್ಕೆ ಈಸಿ ಆಗ್ಲಿ ಅಂತ ಏನ್ ಮಾಡ್ತೀನಿ, 1 ಪಾಯಿಂಟ್ ಈ ಕಡೆ ಕಳಿಸ್ತೀನಿ. ಸೊ 1 ಪಾಯಿಂಟ್ ಈ ಕಡೆ ಕಳಿಸಿದಾಗ ಏನಾಗುತ್ತೆ, 12.566 ಆಗುತ್ತೆ. ಇಲ್ಲಿ 10⁻9 ಆಗುತ್ತೆ.
ಗೊತ್ತಾಯ್ತಾ ಯಾವ ರೀತಿ ಅಂತ 1.25 ಇತ್ತು, 1 ಪಾಯಿಂಟ್ ಆ ಕಡೆ ಕಳಿಸಿದ ತಕ್ಷಣ 12.566 ಆಯಿತು. ಇಲ್ಲಿ 10 ಇದ್ದಿದ್ದು ಒಂದು ರೆಡ್ಯೂಸ್ ಆಗುತ್ತೆ, ದಟ್ ಈಸ್ 9ಗೆ ರೆಡ್ಯೂಸ್ ಆಗ್ತಾ ಹೋಗುತ್ತೆ. ಸೊ ಆ ಥರ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸೊ ವ್ಯಾಲ್ಯೂ ಎಷ್ಟಾಯಿತು ನಮಗೆ 12.56 ಇಂಟು 10 ಪವರ್ 9 ಆಗುತ್ತೆ, ಸರಿನಾ. ಸೊ ಡೆಸಿಮಲ್ ಆದಮೇಲೆ 2 ವ್ಯಾಲ್ಯೂ ಸಾಕು. 12.56 ಇಂಟು 10 ಪವರ್ 9, ಈ ವ್ಯಾಲ್ಯೂ ಏನು 2.82 ಇಂಟು 10 ಪವರ್ 9. ನೆಕ್ಸ್ಟ್ ವಿ ವೈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ, ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. ಸೊ 14.10 ಇಂಟು 10 ಪವರ್ 6 ಇಂಟು 650. ಸೊ ವ್ಯಾಲ್ಯೂ ಏನು ಬರುತ್ತೆ ಅದಕ್ಕೆ ENG ಬಟನ್ ಅನ್ನು ಪ್ರೆಸ್ ಮಾಡಿ. 9.16 ಇಂಟು 10 ಪವರ್ 9, 9.16 ಇಂಟು 10 ಪವರ್ 9 ಬಂತು. ನೆಕ್ಸ್ಟ್ ಇಲ್ಲಿ ಈ ಎರಡು ವ್ಯಾಲ್ಯೂಗಳನ್ನು ಮಲ್ಟಿಪ್ಲೈ ಮಾಡ್ತಾ ಹೋಗಿ. 62.83 ಇಂಟು 10 ಪವರ್ 6 ಇಂಟು 250. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ 1.57 ಇಂಟು 10 ಪವರ್ 10 ಅಂತ ಬರುತ್ತೆ. ಸೊ ಇಲ್ಲಿ 10 ಪವರ್ 9 ಅಲ್ಲಿ ಇರೋದ್ರಿಂದ 10 ಪವರ್ 9ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. ಯಾವ ರೀತಿ, ಒನ್ ಪಾಯಿಂಟ್ ಈ ಕಡೆ ಬಂದರೆ 15.7075 ಇಂಟು 10 ಪವರ್ 9 ಆಗುತ್ತೆ. ಗೊತ್ತಾಯ್ತಾ. 1 ಡೆಸಿಮಲ್ ಈ ಕಡೆ ಬಂದ ತಕ್ಷಣ 10 ಇದ್ದಿದ್ದು 9 ಆಗಿ ಕನ್ವರ್ಟ್ ಆಯ್ತು. ಸೊ ಡೆಸಿಮಲ್ ಆದ್ಮೇಲೆ 2 ವ್ಯಾಲ್ಯೂವರೆಗೂ ಸಾಕು. ಸೊ 15.70 ಇಂಟು 10 ಪವರ್ 9. ಗೊತ್ತಾಯ್ತಾ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಸೊ ಡೆಸಿಮಲ್ ಏನಾದ್ರೂ ವೇರಿಯೇಷನ್ ಆದರೆ ಅದನ್ನ ಈಕ್ವಲ್ ಮಾಡ್ಕೊಂತ ಹೋಗಿ. 10 ಪವರ್ 9 10 ಪವರ್ 9, 10 ಪವರ್ 6 10 ಪವರ್ 6, ಅವಾಗ ನಮಗೆ ಆ್ಯಡ್ ಮಾಡೋದಕ್ಕೆ ಮುಂದೆ ಕ್ಯಾಲ್ಕುಲೇಷನ್ಗೆ ಈಸಿ ಆಗ್ತಾ ಹೋಗುತ್ತೆ. ಈಗ ವಾಲ್ಯೂಮ್ದು ಸಮೇಷನ್ ಅನ್ನ ಮಾಡಬೇಕು ಅಂತಂದ್ರೆ ಈ 2 ವಾಲ್ಯೂಮ್ ಅನ್ನ ಆ್ಯಡ್ ಮಾಡಿ ಇಲ್ಲಿ ಬರಿಬೇಕು. ನೆಕ್ಸ್ಟ್ VX ವ್ಯಾಲ್ಯೂ ಮತ್ತೆ VY ವ್ಯಾಲ್ಯೂನು ಕೂಡ ಆ್ಯಡ್ ಮಾಡಿ ಇಲ್ಲಿ ಬರಿತಾ ಹೋಗ್ಬೇಕಾಗುತ್ತೆ. ಸೊ ಇವೆರಡನ್ನ ಆ್ಯಡ್ ಮಾಡ್ಬೇಕಾದ್ರೆ ನೋಡಿ ಇಲ್ಲಿ ಪವರ್ ಸೇಮ್ ಇದೆ, 10 ಪವರ್ 6 10 ಪವರ್ 6. ಸೊ ಅದನ್ನ ಬಿಟ್ಟು ಹಂಗೆ ಇಲ್ಲಿ ಡೈರೆಕ್ಟ್ ಆಗಿ ಬರ್ಕೊಳ್ಳಿ, 10 ಪವರ್ 6 ಅಂತ ಬರ್ಕೊಳ್ಳಿ. ಇನ್ನು ಉಳಿದಿದೆಯಲ್ಲ 14.10 ಮತ್ತೆ 62.83 ಅದನ್ನ ಆ್ಯಡ್ ಮಾಡಿ. 14.10 ಪ್ಲಸ್ 62.83. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ 76.93 ಇಂಟು 10 ಪವರ್ 6 ಆಯ್ತು. ನೆಕ್ಸ್ಟ್ ಇವೆರಡನ್ನ ಆ್ಯಡ್ ಮಾಡ್ತಾ ಹೋಗಿ. 10 ಪವರ್ 9 ಕಾಮನ್ ಆಗಿದೆ ಇಲ್ಲಿ, ಸೊ 10 ಪವರ್ 9 ಅಂತ ಡೈರೆಕ್ಟ್ ಆಗಿ ಬರಿಬೋದು. ಇನ್ನು ಈ 2 ವ್ಯಾಲ್ಯೂಗಳನ್ನು ಆ್ಯಡ್ ಮಾಡಿ. 0.56. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ 15.38. ಸೊ 15.38 ಇಂಟು 10 ಪವರ್ 9 ಆಯಿತು. ನೆಕ್ಸ್ಟ್ ಇವೆರಡನ್ನ ಆ್ಯಡ್ ಮಾಡಿ. 10 ಪವರ್ 9 ಕಾಮನ್ ಆಗಿದೆ, ಸೊ 10 ಪವರ್ 9 ಅನ್ನು ಬರ್ಕೊಂತ ಹೋಗೋಣ. ನೆಕ್ಸ್ಟ್ ಇವೆರಡು ವ್ಯಾಲ್ಯೂನ ಆ್ಯಡ್ ಮಾಡಿ. 9.16 ಪ್ಲಸ್ 15.70. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 24.86 ಇಂಟು 10 ಪವರ್ 9. ಸೊ ಈಗ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಏನು ಸೆಂಟರ್ ಆಫ್ ಗ್ರಾವಿಟಿಯನ್ನು ವಿಚ್ ವಿಲ್ ಬಿ ಈಕ್ವಲ್ ಟು x ಬಾರ್ ಕಾಮ y ಬಾರ್. ಸೊ ಎಕ್ಸ್ ಬಾರ್ ವ್ಯಾಲ್ಯೂ ಬೇಕು. ಸೊ ಎಕ್ಸ್ ಬಾರ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ VX ಹೋಲ್ ಡಿವೈಡೆಡ್ ಬೈ ಸಮೇಷನ್ ಆಫ್ V. ಸೊ ಇಲ್ಲಿ SI ಯೂನಿಟ್ ಬರ್ದಿಲ್ಲ ಅಲ್ವಾ. ಸೊ ವಾಲ್ಯೂಮ್ ಇಂಟು ಎಕ್ಸ್ ನೋಡಿ, ಇಲ್ಲಿ mm ಕ್ಯೂಬ್ ಇಂಟು mm ಅಂತಂದ್ರೆ ಏನು mm ಟು ದ ಪವರ್ ಆಫ್ 4. ಇಲ್ಲೂ ಕೂಡ mm ಟು ದ ಪವರ್ ಆಫ್ 4 ಆಗ್ತಾ ಹೋಗುತ್ತೆ. ಸೊ SI ಯೂನಿಟ್ ಕೂಡ ಬರ್ದಿದ್ದೀವಿ. ಸಮೇಷನ್ ಆಫ್ VX ವ್ಯಾಲ್ಯೂ ಏನು ಬಂದಿದೆ ನಮಗೆ 15.38 ಇಂಟು 10 ಪವರ್ 9 ಹೋಲ್ ಡಿವೈಡೆಡ್ ಬೈ ಸಮೇಷನ್ ಆಫ್ V ವ್ಯಾಲ್ಯೂ ಎಷ್ಟಿದೆ 76.93 ಇಂಟು 10 ಪವರ್ 6. ಸೊ ಪವರ್ಗಳನ್ನು ಬಿಟ್ಟಾಕಿ, 10 ಪವರ್ 9 10 ಪವರ್ 6 ಅನ್ನು ಬಿಟ್ಟಾಕಿ. ಇವಾಗ ಇವೆರಡನ್ನ ಮಾತ್ರ ಡಿವೈಡ್ ಮಾಡ್ತಾ ಹೋಗಿ. 15.38 ಹೋಲ್ ಡಿವೈಡೆಡ್ ಬೈ 76.93. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 0.199 ಇಂಟು 10 ಪವರ್ 9. ಈ 10 ಪವರ್ 6 ಕೆಳಗಡೆ ಇತ್ತಲ್ಲ ಅದನ್ನ ಮೇಲ್ಗಡೆ ತರೋಣ. ಸೊ ಮೇಲ್ಗಡೆ ತಂದ್ರೆ ಏನಾಗುತ್ತೆ 10 ಪವರ್ -6 ಆಗುತ್ತೆ. ಗೊತ್ತಾಯ್ತಾ. ಡಿನಾಮಿನೇಟರ್ ಇದ್ದಂತ 10 ಪವರ್ 6 ಮೇಲ್ಗಡೆ ಬಂದ್ರೆ ನ್ಯೂಮರೇಟರ್ಗೆ 10 ಪವರ್ -6 ಆಗುತ್ತೆ. ಸೊ ಬೇಸ್ಗಳು ಸೇಮ್ ಇರೋದ್ರಿಂದ ಪವರ್ಗಳನ್ನ ಆ್ಯಡ್ ಮಾಡ್ಬೋದು. ಅಂತಂದ್ರೆ 9 - 6 ಅಂತಂದ್ರೆ ಎಷ್ಟಾಗುತ್ತೆ 3 ಆಗ್ತಾ ಹೋಗುತ್ತೆ. ಸೊ ವ್ಯಾಲ್ಯೂ ಎಷ್ಟಾಯ್ತು 0.199 ಇಂಟು 10 ಪವರ್ 3 ಮಾತ್ರ ಉಳ್ಕೊಂತು. ಗೊತ್ತಾಯ್ತಾ. 9 - 6 ಆ ಥರ ವ್ಯಾಲ್ಯೂ ಎಷ್ಟು 3. ಸೊ 0.199 ಇಂಟು 10 ಪವರ್ 3 ಅಂತಂದ್ರೆ ಎಷ್ಟಾಯ್ತು ನಮಗೆ 199 ಆಯ್ತು. ಗೊತ್ತಾಯ್ತಾ. 10 ಪವರ್ 3 ಅಂತಂದ್ರೆ 1000 ಅಲ್ವಾ. ಸೊ 1000 ಇಂಟು 0.199 ಅಂತಂದ್ರೆ ವ್ಯಾಲ್ಯೂ ಈಸ್ 199. ಸೊ ಇಲ್ಲಿ 199 ಅಂತ ಬರೀರಿ. ನೆಕ್ಸ್ಟ್ y ವ್ಯಾಲ್ಯೂ ಬೇಕಲ್ವಾ. ಸೊ y ಬಾರ್ ವ್ಯಾಲ್ಯೂ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀನಿ. y ಬಾರ್ ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ VY ಹೋಲ್ ಡಿವೈಡೆಡ್ ಬೈ ಸಮೇಷನ್ ಆಫ್ V. ಸಮೇಷನ್ ಆಫ್ VY ವ್ಯಾಲ್ಯೂ ಎಷ್ಟಿದೆ ನಮಗೆ 24.86 ಇಂಟು 10 ಪವರ್ 9 ಹೋಲ್ ಡಿವೈಡೆಡ್ ಬೈ ಸಮೇಷನ್ ಆಫ್ V ವ್ಯಾಲ್ಯೂ 76.93 ಇಂಟು 10 ಪವರ್ 6. ಸೊ ಫಸ್ಟ್ ಇವೆರಡನ್ನ ಕ್ಯಾಲ್ಕುಲೇಟ್ ಮಾಡಿ, ಆಮೇಲೆ 10 ಪವರ್ 6 ಅನ್ನ ಮೇಲ್ಗಡೆ ತಗೊಂಡೋಣ. ಸೊ 2.86 ಹೋಲ್ ಡಿವೈಡೆಡ್ ಬೈ 76.93.
ಸೊ ವ್ಯಾಲ್ಯೂ ಎಷ್ಟಾಯಿತು ನಮಗೆ 0.323 ಇಂಟು 10⁻9. ಈ 10⁻6 ಮೇಲ್ಗಡೆ ಕಳ್ಸೋಣ, ಅವಾಗ ಏನಾಗುತ್ತೆ 10⁻−6 ಆಗುತ್ತೆ. ಸೇಮ್ ಟೆಕ್ನಿಕ್ ಯೂಸ್ ಮಾಡಿದ್ದು. 10⁻9 - 6 ಅಂತ ಅಂದರೆ ಎಷ್ಟಾಗುತ್ತೆ 0.323 ಇಂಟು 10⁻3 ಆಯಿತು. ಸೊ 10⁻3 ಇಂಟು 0.323 ಅಂತಂದರೆ 323 ಇಸ್ ದ ಆನ್ಸರ್. ಸೊ ಇಲ್ಲಿ 323 ಅಂತ ಬರೀರಿ. ದಿಸ್ ಈಸ್ ದ ಫೈನಲ್ ಆನ್ಸರ್. ಸೊ ಈ ತರ ನೀವು ಸ್ಟೆಪ್ ಬೈ ಸ್ಟೆಪ್ ಬರೀತಾ ಹೋದಾಗ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಏನೇ ಡೌಟ್ ಇರಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಕೊಟ್ಟಿರ್ತೀನಿ, ನೀವು ನೋಡಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.